ಮತ್ತೊಂದು ಕಡೆ ಗಮನಿಸ್ತಾ ಇದ್ವಿ, ಮಡಿಕೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್. ಇನ್ನು ಇದೀಗ ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆಗೂ ಮುನ್ನ ಪತ್ರ ಬರೆದಿದ್ದೊಂದು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಪತ್ನಿಗೆ ಭಾವುಕವಾಗಿ ಪತ್ರವನ್ನ ಬರೆದಿದ್ರು ವಿನಯ್. ನನ್ನ ಮಗಳು ಸಾಧ್ವಿನ ಚೆನ್ನಾಗಿ ನೋಡ್ಕೋ, ನಿನ್ನ ನಾನು ಪಡೆಯೋಕೆ ಪುಣ್ಯ ಮಾಡಿದ್ದೆ, ಕಷ್ಟ ಸಮಯದಲ್ಲಿ ನೀನು ಬೆಂಬಲವಾಗಿ ನಿಂತಿದ್ದೀಯಾ. ಅಪ್ಪ ಎಲ್ಲಿ ಅಂತ ಸಾಧ್ವಿ ಒಂದು ವಾರ ಕೇಳಬಹುದು, ದೂರ ಹೋಗಿದ್ದಾರೆ ಅಂತ ಹೇಳಿ ಭಾವನಾತ್ಮಕವಾಗಿ ಪತ್ನಿಗೆ ಬಿಜೆಪಿ ಕಾರ್ಯಕರ್ತ ಬರೆದಿರುವ ವಿನಯ್ ಬರೆದಿರುವ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ವಿನಯ್ ಬರೆದಿರುವ ಪತ್ರ, ಪತ್ನಿಗೆ ಬರೆದಿರುವ ಭಾವನಾತ್ಮಕ ಪತ್ರ. ಮಗಳನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಪತ್ನಿಗೆ ಇದರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೆಂಡತಿಗೆ ವಿನಯ್ ಬರೆದಿರುವ ಪತ್ರದ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಪೊಲೀಸರ ಕಿರುಕುಳದ ಬಗ್ಗೆ ಈ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗೆ ಕುಟುಂಬವನ್ನ ಚೆನ್ನಾಗಿ ನೋಡ್ಕೋ ಅನ್ನೋದ್ರ ಬಗ್ಗೆ ಕೂಡ ವಿನಯ್ ಭಾವನಾತ್ಮಕವಾಗಿ ಪತ್ರದಲ್ಲಿ ಬರೆದಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನುಕಾರ್ಯಪ್ಪ, ವಿನಯ್ ಬರೆದಿರುವ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರೋದು, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ದೂರವಾಣಿ ಸಂಪರ್ಕ ಕಡಿತವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ವಿನಯ್ ಸಾವಿಗೂ ಮುನ್ನ ಪತ್ನಿಗೆ ಬರೆದಿರುವ ಭಾವನಾತ್ಮಕ ಪತ್ರದ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಪೊಲೀಸರ ಕಿರುಕುಳದ ಬಗ್ಗೆ ಈ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ವಿನಯ್. ಇವತ್ತು ವಿನಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಕಾಂಗ್ರೆಸ್ ಹಾಗೆ ಬಿಜೆಪಿ ನಾಯಕರ ನಡುವೆ ರಾಜಕೀಯ ಜಟಾಪಟಿ ಪ್ರಾರಂಭ ಆಗಿದೆ. ಮತ್ತೊಂದು ಕಡೆ ಗಮನಿಸ್ತಾ ಇದ್ವಿ, ಮಡಿಕೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್. ಇನ್ನು ಇದೀಗ ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆಗೂ ಮುನ್ನ ಪತ್ರ ಬರೆದಿದ್ದೊಂದು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಪತ್ನಿಗೆ ಭಾವುಕವಾಗಿ ಪತ್ರವನ್ನ ಬರೆದಿದ್ರು ವಿನಯ್. ನನ್ನ ಮಗಳು ಸಾಧ್ವಿನ ಚೆನ್ನಾಗಿ ನೋಡ್ಕೋ, ನಿನ್ನ ನಾನು ಪಡೆಯೋಕೆ ಪುಣ್ಯ ಮಾಡಿದ್ದೆ, ಕಷ್ಟ ಸಮಯದಲ್ಲಿ ನೀನು ಬೆಂಬಲವಾಗಿ ನಿಂತಿದ್ದೀಯಾ. ಅಪ್ಪ ಎಲ್ಲಿ ಅಂತ ಸಾಧ್ವಿ ಒಂದು ವಾರ ಕೇಳಬಹುದು, ದೂರ ಹೋಗಿದ್ದಾರೆ ಅಂತ ಹೇಳಿ ಭಾವನಾತ್ಮಕವಾಗಿ ಪತ್ನಿಗೆ ಬಿಜೆಪಿ ಕಾರ್ಯಕರ್ತ ಬರೆದಿರುವ ವಿನಯ್ ಬರೆದಿರುವ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ವಿನಯ್ ಬರೆದಿರುವ ಪತ್ರ, ಪತ್ನಿಗೆ ಬರೆದಿರುವ ಭಾವನಾತ್ಮಕ ಪತ್ರ. ಮಗಳನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಪತ್ನಿಗೆ ಇದರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೆಂಡತಿಗೆ ವಿನಯ್ ಬರೆದಿರುವ ಪತ್ರದ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಪೊಲೀಸರ ಕಿರುಕುಳದ ಬಗ್ಗೆ ಈ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗೆ ಕುಟುಂಬವನ್ನ ಚೆನ್ನಾಗಿ ನೋಡ್ಕೋ ಅನ್ನೋದ್ರ ಬಗ್ಗೆ ಕೂಡ ವಿನಯ್ ಭಾವನಾತ್ಮಕವಾಗಿ ಪತ್ರದಲ್ಲಿ ಬರೆದಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನುಕಾರ್ಯಪ್ಪ, ವಿನಯ್ ಬರೆದಿರುವ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರೋದು, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ದೂರವಾಣಿ ಸಂಪರ್ಕ ಕಡಿತವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ವಿನಯ್ ಸಾವಿಗೂ ಮುನ್ನ ಪತ್ನಿಗೆ ಬರೆದಿರುವ ಭಾವನಾತ್ಮಕ ಪತ್ರದ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಪೊಲೀಸರ ಕಿರುಕುಳದ ಬಗ್ಗೆ ಈ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ವಿನಯ್. ಇವತ್ತು ವಿನಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಕಾಂಗ್ರೆಸ್ ಹಾಗೆ ಬಿಜೆಪಿ ನಾಯಕರ ನಡುವೆ ರಾಜಕೀಯ ಜಟಾಪಟಿ ಪ್ರಾರಂಭ ಆಗಿದೆ. ಮತ್ತೊಂದು ಕಡೆ ಗಮನಿಸ್ತಾ ಇದ್ವಿ, ಮಡಿಕೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್. ಇನ್ನು ಇದೀಗ ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆಗೂ ಮುನ್ನ ಪತ್ರ ಬರೆದಿದ್ದೊಂದು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಪತ್ನಿಗೆ ಭಾವುಕವಾಗಿ ಪತ್ರವನ್ನ ಬರೆದಿದ್ರು ವಿನಯ್. ನನ್ನ ಮಗಳು ಸಾಧ್ವಿನ ಚೆನ್ನಾಗಿ ನೋಡ್ಕೋ, ನಿನ್ನ ನಾನು ಪಡೆಯೋಕೆ ಪುಣ್ಯ ಮಾಡಿದ್ದೆ, ಕಷ್ಟ ಸಮಯದಲ್ಲಿ ನೀನು ಬೆಂಬಲವಾಗಿ ನಿಂತಿದ್ದೀಯಾ. ಅಪ್ಪ ಎಲ್ಲಿ ಅಂತ ಸಾಧ್ವಿ ಒಂದು ವಾರ ಕೇಳಬಹುದು, ದೂರ ಹೋಗಿದ್ದಾರೆ ಅಂತ ಹೇಳಿ ಭಾವನಾತ್ಮಕವಾಗಿ ಪತ್ನಿಗೆ ಬಿಜೆಪಿ ಕಾರ್ಯಕರ್ತ ಬರೆದಿರುವ ವಿನಯ್ ಬರೆದಿರುವ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ವಿನಯ್ ಬರೆದಿರುವ
ಪತ್ರ, ಪತ್ನಿಗೆ ಬರೆದಿರುವ ಭಾವನಾತ್ಮಕ ಪತ್ರ. ಮಗಳನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಪತ್ನಿಗೆ ಇದರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೆಂಡತಿಗೆ ವಿನಯ್ ಬರೆದಿರುವ ಪತ್ರದ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಪೊಲೀಸರ ಕಿರುಕುಳದ ಬಗ್ಗೆ ಈ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗೆ ಕುಟುಂಬವನ್ನ ಚೆನ್ನಾಗಿ ನೋಡ್ಕೋ ಅನ್ನೋದ್ರ ಬಗ್ಗೆ ಕೂಡ ವಿನಯ್ ಭಾವನಾತ್ಮಕವಾಗಿ ಪತ್ರದಲ್ಲಿ ಬರೆದಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನುಕಾರ್ಯಪ್ಪ, ವಿನಯ್ ಬರೆದಿರುವ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರೋದು, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ದೂರವಾಣಿ ಸಂಪರ್ಕ ಕಡಿತವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ವಿನಯ್ ಸಾವಿಗೂ ಮುನ್ನ ಪತ್ನಿಗೆ ಬರೆದಿರುವ ಭಾವನಾತ್ಮಕ ಪತ್ರದ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಪೊಲೀಸರ ಕಿರುಕುಳದ ಬಗ್ಗೆ ಈ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ವಿನಯ್. ಇವತ್ತು ವಿನಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಕಾಂಗ್ರೆಸ್ ಹಾಗೆ ಬಿಜೆಪಿ ನಾಯಕರ ನಡುವೆ ರಾಜಕೀಯ ಜಟಾಪಟಿ ಪ್ರಾರಂಭ ಆಗಿದೆ. ಮತ್ತೊಂದು ಕಡೆ ಗಮನಿಸ್ತಾ ಇದ್ವಿ, ಮಡಿಕೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ, ಬಿಜೆಪಿ ವರ್ಸಸ್ ಕಾಂಗ್ರೆಸ್. ಇನ್ನು ಇದೀಗ ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆಗೂ ಮುನ್ನ ಪತ್ರ ಬರೆದಿದ್ದೊಂದು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಪತ್ನಿಗೆ ಭಾವುಕವಾಗಿ ಪತ್ರವನ್ನ ಬರೆದಿದ್ರು ವಿನಯ್. ನನ್ನ ಮಗಳು ಸಾಧ್ವಿನ ಚೆನ್ನಾಗಿ ನೋಡ್ಕೋ, ನಿನ್ನ ನಾನು ಪಡೆಯೋಕೆ ಪುಣ್ಯ ಮಾಡಿದ್ದೆ, ಕಷ್ಟ ಸಮಯದಲ್ಲಿ ನೀನು ಬೆಂಬಲವಾಗಿ ನಿಂತಿದ್ದೀಯಾ, ಅಪ್ಪ ಎಲ್ಲಿ ಅಂತ ಸಾಧ್ವಿ ಒಂದು ವಾರ ಕೇಳಬಹುದು, ದೂರ ಹೋಗಿದ್ದಾರೆ ಅಂತ ಹೇಳು ಅಂತ ಹೇಳಿ ಭಾವನಾತ್ಮಕವಾಗಿ ಪತ್ನಿಗೆ ಬಿಜೆಪಿ ಕಾರ್ಯಕರ್ತ ಬರೆದಿರುವ, ವಿನಯ್ ಬರೆದಿರುವ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವಿನಯ್ ಬರೆದಿರುವ ಪತ್ರ, ಪತ್ನಿಗೆ ಬರೆದಿರುವ ಭಾವನಾತ್ಮಕ ಪತ್ರ. ಮಗಳನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಪತ್ನಿಗೆ ಇದರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೆಂಡತಿಗೆ ವಿನಯ್ ಬರೆದಿರುವ ಪತ್ರದ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಪೊಲೀಸರ ಕಿರುಕುಳದ ಬಗ್ಗೆ ಈ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗೆ ಕುಟುಂಬವನ್ನ ಚೆನ್ನಾಗಿ ನೋಡ್ಕೋ ಅನ್ನೋದ್ರ ಬಗ್ಗೆ ಕೂಡ ವಿನಯ್ ಭಾವನಾತ್ಮಕವಾಗಿ ಪತ್ರದಲ್ಲಿ ಬರೆದಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನುಕಾರ್ಯಪ್ಪ, ವಿನಯ್ ಬರೆದಿರುವ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರೋದು, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ದೂರವಾಣಿ ಸಂಪರ್ಕ ಕಡಿತವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ವಿನಯ್ ಸಾವಿಗೂ ಮುನ್ನ ಪತ್ನಿಗೆ ಬರೆದಿರುವ ಭಾವನಾತ್ಮಕ ಪತ್ರದ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಪೊಲೀಸರ ಕಿರುಕುಳದ ಬಗ್ಗೆ ಈ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ವಿನಯ್. ಇವತ್ತು ವಿನಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಕಾಂಗ್ರೆಸ್ ಹಾಗೆ ಬಿಜೆಪಿ ನಾಯಕರ ನಡುವೆ ರಾಜಕೀಯ ಜಟಾಪಟಿ ಪ್ರಾರಂಭ ಆಗಿದೆ.